ರೂಪಾಯಿ ತಗೊಂಡಾರ ಸರ್ ಟ್ಯಾಕ್ಸ್ ಕುಂದರ್ಸಾಕ ಸರ್. ಅವ್ರು ಕ್ಲರ್ಕ್ ಅವರು ಸರ್. ರೂಪಾಯಿ ತಗೊಂಡಾರ ಸರ್ ಟ್ಯಾಕ್ಸ್ ಕುಂದರ್ಸಾಕ ಸರ್. ಅವ್ರು ಕ್ಲರ್ಕ್ ಅವರು ಸರ್. ಅವಾಗ ಕುಂದರ್ಸೋ ಟೈಮ್ದಾಗ ಸರ್. ಮತ್ತು ಈಗಲೂ ನಾವು ಇಲ್ಲಿ ಈ ಪಂಚಾಯತಿದು ಏನಂದ್ರೆ ಸರ್, ಇಲ್ಲಿ ರೊಕ್ಕ ಕೊಟ್ಟಿಲ್ಲ ಅಂದ್ರೆ ಏನು ಕೆಲಸ ಆಗಂಗಿಲ್ಲ ಸರ್. ಯಾಕಂದ್ರೆ ಈಗ ಶಹರ್ ಹೆಂಗೆ ಬೆಳೆಯಾಕತ್ತೈತಲ್ಲ ಸರ್, ಸಾಕಷ್ಟು ಪ್ಲಾಟ್ಗಳು ಇಲ್ಲೆಲ್ಲ ಆಗಾಕತ್ತೈತಿ. ದೊಡ್ಡ ದೊಡ್ಡ ಮೊತ್ತದ ಎಲ್ಲ ಅಮೌಂಟ್ ತೊಗೊಂಡು ಇವ್ರು ಕೆಲಸ ಮಾಡತ್ತಾರ. ಒಂದು ಪ್ಲಾಟ್ 2 ಪ್ಲಾಟ್ ಇದ್ದಾರೆ, ಇವ್ರು ಕೇರ್ ಮಾಡವಲ್ರಿ ಸರ್. ಮುಖ್ಯವಾಗಿ ಹೇಳ್ಬೇಕಂದ್ರೆ ಅದಕ್ಕೆ ಇದು ಸರ್ಕಾರಕ್ಕೆ ಗಮನಕ್ಕೆ ನೀವು ತೊಗೊಂಬರ್ಬೇಕು ಸರ್. ಸರ್, ಇದು ಕುಸುಗಲ್ ಗ್ರಾಮ ಹದ್ದಿನೊಳಗೆ ಬರುವ 806 ಸರ್ವೆ ನಂಬರ್. ಇದರಲ್ಲಿ ನಮ್ಮ ಸಿಸ್ಟರ್ ಅವರು 4 ಗುಂಟೆ ಜಾಗ ತೊಗೊಂಡಿದ್ದಾರೆ ಸರ್. ಆ ಜಾಗ ತೊಗೊಂಡು ಈಗೆಲ್ಲ ಎಂಟ್ರಿ ಎಲ್ಲ ಮಾಡೋಕೆ ಸಬ್ ರಿಜಿಸ್ಟರ್ ಎಲ್ಲ ಆಗೈತ್ರಿ. ಆಗಿ ಸುಮಾರು 2024 9ನೇ ತಿಂಗಳಿಗೆ ನಾನು ಈ ಸ್ವತ್ತು ಮಾಡಲಿಕ್ಕೆ ಅರ್ಜಿ ಸಲ್ಲಿಸಿದೆ ಸರ್. ಅರ್ಜಿ ಸಲ್ಲಿಸಿದ ಸಮಯದಾಗ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಅಟ್ಯಾಚ್ ಮಾಡಿ ನಾನು ಕೊಟ್ಟೆ. ಆಯ್ತು ರೀ, ನಾವು ಒಂದು 10-15 ದಿನ ಆದ್ಮೇಲೆ ನಾವು ಕೊಡ್ತೀವಿ ನಿಮ್ಗೆ ಅಂತಂದು ಹೇಳಿದ್ರು ಸರ್. ಇವಾಗ 2025 ಮೇ ಜೂನ್ ತಿಂಗಳ ಬಂತು ಸರ್. ಸುಮಾರು 9 ತಿಂಗಳು ಆಗೋದ್ರು. ಇವತ್ತು ಬಾ, ನಾಳೆ ಬಾ, ಆಮೇಲೆ ಸರ್ವೆ ನಂಬರ್ ಕೊರತೆ ಐತಿ, ಅದು ಬರೀ ನೆವ ಮೇಲೆ ನೆವ ಹೇಳ್ಕೊಂಡು ಬರ್ತಾರೆ ಸರ್. ಬಾರ್ಕಿರೋರು ಕೇಳಿದ್ರೆ ಇಲ್ರಿ ಫೈಲ್ ನೀವು ತೊಗೊಂಬಂದು ಕೊಡ್ರಿ, ಫೈಲ್ ತೊಗೊಂಬಂದೀವಿ ಕೊಟ್ಟೀವಿ ಅಂತ ಅವ್ರು ಹೇಳ್ತಾರೆ ಸರ್. ಮೇಡಮ್ ಅವ್ರು ಕೇಳಿದ್ರು ಇಲ್ಲ ಸರ್, ಎಲ್ಲ ಎಂಟ್ರಿ ಆಗೈತಿ, ನೀವು ಬಂದು ನಾಳೆ ಬರ್ರಿ, ಸರ್ವರ್ ಇಲ್ಲ, ನಿಮ್ಗೆ ಪ್ರಿಂಟ್ ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ ಸರ್. ಪಿ ಡಿ ಅವ್ರು ಕೇಳಿದ್ರೆ ನೀವು ಗುರುವಾರ ಬರ್ರಿ, ಗುರುವಾರ ಬಂದ್ಮ್ಯಾಗ ಮತ್ತೆ ಸೋಮವಾರ ಬರ್ರಿ, ಸೋಮವಾರ ಬಂದ್ಮ್ಯಾಗ ಮತ್ತೆ ಶನಿವಾರ ಬರ್ರಿ, ಇವತ್ತು ಬಾ ನಾಳೆ ಬಾ ಅಂತಂದು ಮೊನ್ನೆ ದಿನ ನಾ ಕೇಳಿದಾಗ ಅಲ್ರಿ ಆಗಂಗಿಲ್ರಿ, ಅದ್ರೊಳಗೆ ಡಾಕ್ಯುಮೆಂಟ್ ಕೊರತೆ ಐತೆ ಅಂತ ಹೇಳ್ತಾರೆ ಸರ್. ಆಮೇಲೆ ಡಾಕ್ಯುಮೆಂಟ್ ಕೊರತೆ ಏನೈತ್ರಿ ಅಂದಾಗ ಇದ್ರದ್ದು ಆ ಪ್ಲಾನಿಂಗ್ ಇಲ್ರಿ, ಈ ಪ್ಲಾನಿಂಗ್ ಇಲ್ಲ ಅಂತ ನೀವು ಹೇಳ್ತಾರೆ ಸರ್. ಆದ್ರೆ ಸರ್ಕಾರದ ಪ್ರಕಾರ ಸರ್, ನಾವು ಡಾಕ್ಯುಮೆಂಟೇಶನ್ ಕೊಟ್ಟು ಇವ್ರು ಆಗಂಗಿಲ್ಲ ಅನ್ನಕ್ಕೆ 9 ತಿಂಗಳ ಮಠ ನಾವು ಕಾಯಕೋತೀವಿ ಅಂದ್ರೆ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತದೆ ಸರ್ ಈ ಕುಸುಗಲ್ ಪಂಚಾಯತಿಯಿಂದ. ಅದಕ್ಕಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಸೂಕ್ತವಾದ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕಾಗಿ ನಾನು ಕೇಳ್ಕೊಳ್ತೇನೆ. ಮತ್ತು ಭಾಳ ಜನರಿಗೆ ಸರ್ ಈ ಪಂಚಾಯತಿಯಿಂದ ಅನ್ಯಾಯ ಆಗ್ತಾ ಇದೆ. ಸುಮಾರು 45 ದಿನದಲ್ಲಿ ಸರ್ಕಾರ ಒಂದು ಗೈಡ್ಲೈನ್ಸ್ ಇದೆ ಸರ್, ಅದರೊಳಗೆ ಈ ಸ್ವತ್ತು ಆಗ್ಬೇಕಂತ. 9 ತಿಂಗಳದಿಂದ ನಾವು ಅಲ್ದಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಪರಿಸ್ಥಿತಿ ಏನಾಗಿದೆ ನೀವು ವಿಚಾರ ಮಾಡಿರಿ. ಇದು ಮೇಲ್ ದರ್ಜೆ ಆಫೀಸರ್ಸ್ ಯಾರಿದ್ದಾರೋ ಅವರ ಗಮನಕ್ಕೆ ನಾನು ತರಬೇಕಾಗಿ ಮತ್ತು ಸರ್ಕಾರ ಸೂಕ್ತವಾದ ಕ್ರಮ ತೆಗೆದುಕೊಳ್ಬೇಕಾಗಿ ನಾನು ಕೇಳ್ಕೊಳ್ತೇನೆ.